ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, 5,000 ಕೋಟಿ ಏನಾಯಿತು? ಫೆಬ್ರವರಿ ಮಾರ್ಚ್ ಇನ್ನೂ ಯಾಕೆ ಹಂಚಿಲ್ಲ? ಹಂಚಿದ ರೆಕಾರ್ಡ್ ಇಲ್ಲ. ಇದು ದೊಡ್ಡ ಪ್ರಶ್ನೆ ಆಗ್ತಾ ಇದೆ. ಅಧಿಕಾರಿಗಳು ತಪ್ಪು ಮಾಡಿದಾರ, ಸಚಿವರು ತಪ್ಪು ಮಾಡಿದಾರ, ಅಥವಾ ಸಿದ್ದರಾಮಯ್ಯ ತಪ್ಪು ಮಾಡಿದಾರ? ಫಿನಾನ್ಸ್ ಮಿನಿಸ್ಟರ್ ಸಿದ್ದರಾಮಯ್ಯನವರಿಗೆ ಗೊತ್ತಾಗಲಿಲ್ವ? ಅವರ ಮೂಗಿನಡಿಯಲ್ಲಿ ದಾಟಿ ಹೋಗ್ತಾ ಇದ್ವು 5,000 ಕೋಟಿ. ಎಲ್ಲದ ಕೊಟ್ಟಿದ್ದರೂ ದಾಖಲಾತಿಯಲ್ಲಿ ಯಾವಾಗ ಕೊಡ್ತೀರಿ ಅನ್ನುವಂಥ ದೊಡ್ಡ ಮೂಮೆಂಟನ್ನು BJP ಹಮ್ಮಿಕೊಂಡಿದ್ದರಿಂದಾಗಿ ಇವತ್ತು ದೊಡ್ಡ ಸಮಸ್ಯೆಯಲ್ಲಿ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಸಿಕ್ಕೊಂಡಿದ್ದಾರೆ. ಆಲ್ರೆಡಿ ಅವ್ರ ವಿರುದ್ಧ ಸಾಕಷ್ಟು ಬೆಳೀತಾ ಇದ್ದು ಬೆಳಗಾವಿ ಜಿಲ್ಲೆಯಲ್ಲಿ. ಹೆಂಗೆ ಶ್ರೀಮಂತರಾದರು, ಹೆಂಗೆ ಗಳಿಸಿದ್ರು, 100 ಕೋಟಿ 1,000 ಕೋಟಿ ಹೆಂಗೆ ಅದು ಒಂದಲ್ಲ ಒಂದಾದ್ಮೇಲೆ ಶುಗರ್ ಫ್ಯಾಕ್ಟ್ರಿ ಹೊಡಿತಾ ಇದ್ದಾರೆ, ಹೆಂಗಪ್ಪ ಏನಪ್ಪ ಅಂತೇಳಿ ಪ್ರಶ್ನಾವಳಿಗಳು ದಿನನಿತ್ಯ ಹೇಳ್ತಾ ಇದ್ರು. ಹೌದು, ಸಾಕಷ್ಟು ಬುದ್ಧಿವಂತರು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್. ಅದರಲ್ಲಿ ಎರಡು ಮಾತಿಲ್ಲ. ಒಳ್ಳೆಯ ನಯವಾಗಿ ಮಾತಾಡುವಂಥ, ನಯವಾಗಿ ಬೆನ್ನೆಯಲ್ಲಿ ಕೂದಲನ್ನು ತೆಗೆಯುವಂಥ ಹೆಣ್ಣುಮಗಳು ಯಾಕೆ ಇದರಲ್ಲಿ ಫೇಲ್ ಆದಳು ಅನ್ನೋದು ಪ್ರತಿಯೊಬ್ಬರ ಪ್ರಶ್ನೆ ಆಗಿದೆ ಇವತ್ತು. ಸ್ವತಃ ಕಾಂಗ್ರೆಸ್ನಲ್ಲೇ ಅವ್ರು ವಿರೋಧಿಗಳಿದ್ದಾರೆ. ಅವ್ರು ಏನಾದರೂ ಮಾಡಿ ಅವ್ರನ್ನ ಬೆಳಗಾವಿ ಜಿಲ್ಲೆಯ ರಾಜಕೀಯದಿಂದ ಲುಪ್ತಾಗಿ ಮಾಡಬೇಕು ಅನ್ನುವಂಥ ದೊಡ್ಡ ಪ್ರಯತ್ನ ನಡೀತಾ ಬಂದಿತ್ತು. ಈಗ ಒಂದು ದೊಡ್ಡ ಅವಕಾಶ ಸಿಕ್ಬಿಡ್ತು ಅವರಿಗೆಲ್ಲ. ಅದ್ರ ಜೊತೆ ಸಿದ್ದರಾಮಯ್ಯ ಹೆಸರು ಸಹಿತ ಗೆಲ್ಲಲಿಕ್ಕೆ ಶುರು ಆಗಿಬಿಡ್ತು. ಜೊತೆಗೆ ಕಾಂಗ್ರೆಸ್ಗೆ ದೊಡ್ಡ ಹೊಡೆತ. 5,000 ಕೋಟಿಯಲ್ಲೇ ಪಾರ್ಟಿಗೆ ಹೋಯ್ತಾ?